ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ಏನಪ್ಪ ಬರ್ತಾನೆ ಚಿಕನ್ ತೋರಿಸ್ತಾವಳಲ್ಲ ಅಂತ ಅಂದ್ಕೊತಿದ್ದೀರಾ. ಇವತ್ತು ನಮ್ಮ ಮನೆಯಲ್ಲಿ ಚಿಕನ್ ಸಾಂಬಾರ್. ಇವತ್ತು ನಮ್ಮ ಮನೆಯಲ್ಲಿ ಸ್ಪೆಷಲ್ ಸಂಡೇ ಸ್ಪೆಷಲ್ ಅಂತ ನೀವು ಅನ್ಕೋಬೋದು. ಬಟ್ ಸಂಡೇ ಸ್ಪೆಷಲ್ಲು ಕೂಡ ಹೌದು. ಮನೆಗೆ ಒಬ್ಬರು ಗೆಸ್ಟ್ ಬರ್ತಿದ್ದಾರೆ ಗಾಯ್ಸ್. ಗೆಸ್ಟ್ ಬರ್ತಿದ್ದಾರೆ. ಇದು ಇದು ಆಕ್ಚುಲಿ ಚೆನ್ನಾಗಿರೋದು. ಕಾದತ್ತಾಗ ಏನಾಗಲ್ಲ ಹಾಕಿ ಅಂಬರು ಮಾಡಿದ್ರೆ ಸರ್ ಅದನ್ನ ಖಾರ ಪುಡಿ ಅದು ಹಾಕ್ತೇನೆ ಹಾಕ್ಸಿ ಅಲ್ಲೆಲ್ಲ ಕೆಂಪು ಆಗ್ತೈತಿ. ಚೆನ್ನಾಗಿ ಪೀಸ್ ಅದನ್ನು ನೋಡಿ ಏರೈತಿ ಕಾಟನ್ ಇವತ್ತೇ ಚೆನ್ನಾಗಿ ಉಪ್ಪ ಮಾಡಿ ಕಡ್ಕತ್ತ ಏರೈತೆ ಅಂದ್ರೆ ಮೂರು ಸಾಕಲ್ಲ. ಆಮೇಲೆ ಹಾಕಿ ಇನ್ನೊಂದು ಚಮಚ ಭಾಳ ಖಾರ ಇಲ್ಲಿ ತಗೊಳ್ಳೋಣ. ಹೋಳಿ ಸಾರಿಗೆ ಸಪ್ಪೆದ ಸರಿ ಇರೋಲ್ಲ. ಖಾರ ಐತಲ್ಲ ಅವತ್ತು ಚೆನ್ನಾಗಾಗಿತ್ತು ಅದು. ಅಪ್ಪ ಅನ್ಲಿಲ್ಲ ಇತ್ತಾಗಿತ್ತು. ನಿಮ್ಮಪ್ಪ ಹಂಗ್ರಕ್ಕೆ ಸಾರು ಕೆಂಪು ಉಪ್ಪನಗ್ರಕ್ಕೆ ಆಮೇಲೆ ಹಾಕ್ತಿಂತ ನೀರು ಮತ್ತು ಮುಟ್ತೀಯ ತ್ಯಾಗ ಮಾಡ್ತೀವಿ. ಇದು ಏಲಕ್ಕಿ, ಇದು ಶುಂಠಿ ಅಲ್ಲಮ್ಮ ಎಲ್ದಾಗ ಹಾಕಿಯ ಅದ್ರಾಗ ಮಸಾಲೆ ತಂದಿಲ್ಲಲ್ಲ ಅಂದೆ. ಕೊನೆಗೂ ನಾನು ನನ್ನ ಕುಕ್ಕರಲ್ಲಿ ಕೋಳಿ ಚೆನ್ನಾಗಿ ಬೇಯ್ತಾ ಇದೆ. ಇವಾಗ ತಾನೇ ಸಾಂಗ್ ನೋಡ್ಕೊಂಬಂದ್ರಲ್ಲ, ಕೊಕ್ ಓಕೆ. ಕೋಳಿ ಬೇಯ್ತಾ ಇದೆ. ಪಾತ್ರೆಯಲ್ಲಿ ಖಾರ ಉಪ್ಪು ಹಾಕಿ ನಾವು ಬೇಯೋದಕ್ಕೆ ಒಂದು 20ರಿಂದ 30 ನಿಮಿಷ ಚೆನ್ನಾಗಿ ಅದು ಖಾರ ಉಪ್ಪು ಹೀರ್ಕೊಳ್ಳೋದಕ್ಕೆ ಬಿಟ್ಟಿರ್ತೀವಿ, ಕುದಿಯೋಕ್ಕೆ ಇಟ್ಟಿರ್ತೀವಿ. ಆಮೇಲೆ ನಾವು ಮಸಾಲೆ ಹಾಕ್ತೀವಿ. ನೋಡ್ತಿದ್ದೀರಲ್ವ ನಮ್ಮ ಅಮ್ಮು ಡಾರ್ಲಿಂಗ್, ನಾನು ಅಡುಗೆ ಮಾಡ್ತಿದ್ದೀನಲ್ವ ಅಲ್ಲಿಗೆ ಓಡಿ ಬಂದವಳೆ. ಅವಳಿಗೂ ಕೂಡ ಚಿಕನ್ನು ಮಟನ್ನು ಈ ಥರ ಎಲ್ಲ ತುಂಬ ಇಷ್ಟ. ಎಲ್ಲರಿಗೂ ಇಷ್ಟನೇ. ಎಲ್ಲ ಕೋಳಿ ಯಾವುದೇ ಒಂದು ಬೆಕ್ಕಿಗೂ ಇಷ್ಟ ಆಗುತ್ತೆ. ಬಟ್ ಇವಳಿಗೆ ಹೆಂಗೆ ಗೊತ್ತಾ, ಒಂದೇ ಪೀಸು ಇಷ್ಟು ಅರ್ಬಡಿಸ್ತಾಳಲ್ಲ, ಇವಳಿಗೆ ಒಂದೇ ಪೀಸು 2 ಪೀಸು ಹಾಕಿದರೆ ಅವಳಿಗೆ ಫುಲ್ ಆಗಿಬಿಡುತ್ತೆ ಗೈಸ್. ಅಷ್ಟು ಅವಳು ತಿನ್ನೋದು ಮತ್ತು ತಿನ್ನಲ್ಲ. ಎಷ್ಟು ನಾಟಕ ಮಾಡ್ತಾವಳೆ ಅಂದರೆ ಅಷ್ಟು ನಾಟಕ ಮಾಡ್ತಾವಳೆ. ಥ್ಯಾಂಕ್ಸ್ ಕೊಡೋಂದ್ರೂ ಕೊಡೋಕ್ಕೆ ರೆಡಿ ಇಲ್ಲ. ಅವಳಿಗೆ ಹೊಟ್ಟೆ ಹಶ್ವಾಗಿಬಿಟ್ಟಿದೆ. ಇವಾಗ ಟೈಮ್ ಬೇರೆ ಆಗಿಬಿಟ್ಟಿದೆ ಗೈಸ್. ಏನಿಲ್ಲ ಅಂದರೂ 8-8:30 ಆಗಿದೆ. ಯಾಕೆಂದರೆ ಮನೆಗೆ ಗೆಸ್ಟ್ ಬರ್ತಾರೆ ಅಂತ ಹೇಳಿದ್ನಲ್ವ. ಗೆಸ್ಟ್ ಯಾರೂ ಅಲ್ಲ, ನನ್ನ ಪ್ರೀತಿಯ ತಂಗಿ ಬರ್ತಿದ್ದಾಳೆ. ಈ ತಂಗಿ ಗಂಡ ಬರ್ತಾರೆ. ನನಗೆ ಇಲ್ಲೇ ಕೋಳಿ ತೊಗೊಂಬಂದ್ವಿ. ಕೋಳಿ ಸಾಂಬಾರು ನಾನು ಮಾತ್ರ ಮಾಡೋದು ಮನೇಲಿ. ಕುಸ್ಮಾ ಬಂದು ಗೈಸ್ ನಮ್ಮ ಚೋರಿ ವಾವ್. ಅವಳಿಗೆ ಕಣ್ಣು ಕುಗ್ತಾ ಇರಬೇಕು, ಲೈಟಿಂಗ್ ಹಾಕೊಂಡಿದ್ದೀನಲ್ಲ. ಏಯ್ ಗೈಸ್, ಅವಳು ಕಣ್ಣು ನೋಡ್ರಿ ಗೈಸ್, ಅವಳು ಇತ್ಲಾಗೆ ನೋಡ್ತಾಳೆ ನೋಡ್ರಿ ಗೈಸ್. ಇಲ್ಲಿ ಚಿಕನ್ನು ಬೇಯ್ತಿದೆ, ಇವಳು ನೋಡ್ರಿ. ಇವಾಗ ಕುದೀತಾ ಇದೆ, ನೋಡ್ತಿದ್ದೀರಲ್ವ. ಕುದಿ ಬಂದಿದೆ, ಕುದಿ. ವಾವ್.
ಓಕೆ, ಇವತ್ತು ಏನಪ್ಪ ಸ್ಪೆಷಲ್ಲು ಅಂದರೆ ಚಿಕನ್ ಸಾಂಬಾರ್. ಹೆಂಗಿರ್ತೀನೋ ಹಂಗೆ ಲಾಗ್ ಮಾಡ್ತೀನಿ ಗೈಸ್. ನಾನು ನೋಡಿದ್ರೆ ಅಪ್ಪ ಎಷ್ಟು ಜನ ಬೈಕಂತಾರೆ ಗೊತ್ತಿಲ್ಲ. ಬಟ್ ಕ್ಯಾಮ್ರಾ ಮುಂದೆ ಬರೋದಕ್ಕೆ ಕೆಲವರೆಲ್ಲ ರೆಡಿ ಆಗ್ತಾರೆ. ಬಟ್ ನನಗೆ ಅದೆಲ್ಲ ಸೀನಿಲ್ಲ ಗೈಸ್. ನಾವು ಹೆಂಗಿರ್ತೀವೋ ಹಾಗೆ ಜನ ಒಪ್ಕೋಬೇಕು ಅಲ್ವಾ. ಇವತ್ತು ನಮ್ಮ ಮನೇಲಿ ಕುಕ್ ಕೋಳಿ. ನಮ್ಮಮ್ಮ ನೋಡ್ರಿ ಗೈಸ್, ಅಮ್ಮು ಸ್ಮೆಲ್ಲಿಗೆ ಇಲ್ಲೇ ಬಂದು ಕೂತ್ಕೊಂಡವಳೆ. ಏನಕ್ಕಪ್ಪ ಮತ್ತೆ ಚಿಕನ್ನು ಅಂತಂದರೆ, ಇವತ್ತು ನಮ್ಮ ತಂಗಿ ಗಂಡ ಬರ್ತಾವ್ರೆ ಮನೆಗೆ. ಅಳಿಯ ಮಗಳು ಬಂದರೆ ಖೋ ಇಲ್ಲ ಅಂದರೆ ಕುರಿ ಮಟನ್ ಮೇ ಬಿ ತರ್ತಾಯಿದ್ರು. ಇವತ್ತು ಲೇಟ್ ಆಯಿತು, ಅವರು ಬರೋದು ನಮಗೆ ಹೇಳಿರಲಿಲ್ಲ, ಸಡನ್ನಾಗಿ ಬಂದರು. ಹಾಗಾಗಿ ಇಲ್ಲೇ ಹೋಗಿ ತೊಗೊಂಡು ಬಂದರು ಅಷ್ಟೆ. ಮುಖಕ್ಕೆ ನಾನು ಆಯಿಲ್ ಹಚ್ಕೊಂಡಿದ್ದೀನಿ, ಸೊ ಹಾಗಾಗಿ ಮುಖ ಎಲ್ಲ ಜಿಬ್ ಆಗಿದೆ ಅಷ್ಟೆ. ಮತ್ತು ಇದು ಮುಚ್ಚಕ್ಕಿನ ಅಲ್ಲೇ ಐತಲ್ಲ, ಅಲ್ಲೇ ನೋಡವ ನಿನ್ನಿಂದೆ ಅದು ವಿಷಲ್ ತೆಗೆದು ನಾಲ್ಕು ವಿಷಲ್ ಕಡಿಗೆ ತೆಗೆದು. ಓಕೆ ಗೈಸ್, ಇವಾಗ ಸಾಂಬಾರ್ ಇಸ್ ರೆಡಿ. ಕುಕ್ಕರ್ ಮುಚ್ಚಿ ಕುಕ್ಕರ್ ಸಾಕು ಕೂಗಿಸೋದೆ. ಓಕೆನಾ, ಇದಕ್ಕೆ ಇವಾಗ ಕುಕ್ಕರ್ನ ಮುಚ್ಚೋಣ. ಓಕೆ ಗೈಸ್, ಕುಕ್ಕರ್ನ ಮುಚ್ಚಾಯಿತು. ಇದು ಇವಾಗ ಏನಿಲ್ಲ ಅಂದರೂ 1-2 ವಿಶಿಲ್ ಹೊಡಿಬೇಕು. ಸೊ ಕುಕ್ಕರ್ ವಿಶಿಲ್ ಹೊಡೆದ ತಕ್ಷಣ ಕುಕ್ಕರ್ನ ಬಾಯಿನ ಓಪನ್ ಮಾಡಿ ತಟ್ಟಿ ಹಾಕ್ಕೊಂಡು ತಿನ್ನೋದೆ ಗೈಸ್, ತಿನ್ನೋದೆ. ಓಕೆ, ಆಲ್ಮೋಸ್ಟ್ ಸಾಂಬಾರು ಆಗ್ತಾಯಿದೆ. ಕೂಗ್ಲಿಕ್ಕೆ ಇಟ್ಟಿದ್ದೀನಿ. ನೋಡೋಣ ಸಾಂಬಾರು ಹೇಗೆ ಬರುತ್ತೆ ಅಂತ. ಇನ್ನೂ ನನ್ನ ತಂಗಿ ಗಂಡ ಇನ್ನೂ ಬಂದಿಲ್ಲ, ಯಾಕೆಂದರೆ ಅವರು ಕೋಲ್ಕುಂಟಿಗೆ ಹೋಗಿದ್ದಾರೆ, ಇಲ್ಲೇ ಪಕ್ಕದ ಊರಿಗೆ ಹೋಗಿದ್ದಾರೆ. ಸೊ ಅವ್ರು ಬರಬೇಕು. ಹಾಗಾಗಿ ಸಾಂಬಾರು ನಾನಂತೂ ಮಾಡಿದೆ ಗೈಸ್. ರೈಸು ಮುದ್ದೆ ಅವರೇ ಬಂದು ಮಾಡ್ಕೋಬೇಕು, ಇಲ್ಲ ನನ್ನ ತಾಯಿ ಮಾಡಬೇಕು. ನನಗೆ ಕೋಳಿ ಸಾರು ಮಾಡೋದು ಅಂದ್ರೆ ಭಾಳ ಇಷ್ಟ, ಹಾಗಾಗಿ ಅದನ್ನು ಮಾಡ್ತೀನಿ ಅಷ್ಟೇ. ನಮ್ಮ ಅಮ್ಮ ಕೂಡ ರೆಡಿಯಾಗಿ ಕೂತವಳೆ ನನ್ನ ಕೋಳಿ ಸಾರು ತಿನ್ನೋದಕ್ಕೆ. ಕೋಳಿ ಸಾಂಬಾರು ಆಗಿರ್ಬೋದು, ಮಟನ್ ಸಾಂಬಾರು ಆಗಿರ್ಬೋದು, ಬೋಟಿ ಅದು ಎಲ್ಲ ನಾನು ತುಂಬ ಚೆನ್ನಾಗಿ ಮಾಡ್ತೀನಿ. ಬೋಟಿ ರಸಮ್ಮು, ಸೊ ಈ ಥರ ಎಲ್ಲ ನಾನು ಸಣ್ಣ ಪುಟ್ಟ ಈ ಥರ ಐಟಮ್ ಮಾತ್ರ ಮಾಡೋದು, ಬೇರೆ ಯಾವ ಐಟಮು ನನಗೆ ಮಾಡೋಕ್ಕೆ ಬರಲ್ಲ ಗೈಸ್. ಇದೊಂದೇ ನೈಟಲ್ಲಿ ನಾನು ಎಷ್ಟು ಲಾಗ್ ಮಾಡ್ತಿದ್ದೀನೋ ನನಗದು ಗೊತ್ತಿಲ್ಲ. ಇದನ್ನು ಬಿಚ್ಚಕ್ಕೆ ಹೋಗಿರ್ತೀನಿ, ನಮ್ಮಮ್ಮ ಒಗೆದ್ಬಿಟ್ಟು ಮತ್ತು ನಾನು ಎಲ್ಲಿ ಬಿಚ್ಚಿಟ್ಟಿರ್ತೀನಲ್ಲ ಅಲ್ಲೇ ಬಂದು ಹಾಕಿರ್ತೈತೆ. ಮತ್ತು ಅದನ್ನು ತೊಗೊಂಡು ಮತ್ತು ಉಟ್ಕೊತೀನಿ ನಾನು. ನಮ್ಮಮ್ಮ ಇದನ್ನೇ ಉಟ್ಕೊತೀಯಲ್ಲ ಅಂತಾರೆ. ಕೈ ಸಿಗೋದು ಇದು. ನಾನು ಇಲ್ಲಿದೆ ನೋಡಿ ಗೈಸ್, ಡೋರ್ ಓಪನ್ ಮಾಡಬೇಕು. ಓಕೆನಾ, ಇಷ್ಟು ಬಟ್ಟೆ ಇದೆ ನನ್ನಲ್ಲಿ. ಏನಿಲ್ಲ ಅಂದರೂ ನೋಡಿ ಗೈಸ್, 3 ಸ್ಟೆಪ್ ಇದೆಲ್ಲ, 3 ಸ್ಟೆಪ್ಪು ಫುಲ್ಲಾಗಿದೆ ಗೈಸ್. ಇಷ್ಟು ಬಟ್ಟೆ ಇದ್ದರೂ ನಾನು ಹೆಂಗೆ ಮಾಡ್ತೀನಿ ಅಂದರೆ, ವಾಶ್ರೂಮಿಗೆ ಹಾಕಿರ್ತೀನಿ. ನಮ್ಮಮ್ಮ ಅದನ್ನು ವಾಶ್ ಮಾಡಿ, ನಂದಿದು ಒಂಥರ ಸ್ಟೋರ್ ರೂಮ್ ಗೈಸ್ ಇದು. ಓಕೆ, ಇಲ್ಲೇ ಡ್ರೆಸ್ ಚೇಂಜ್ ಮಾಡ್ತಿರ್ತೀನಿ. ಇಲ್ಲಿದೆ ನೋಡಿರಿ ಡ್ರೆಸ್ಸು. ಇದನ್ನು ಇವತ್ತು ಬೆಳಗ್ಗೆ ಮಾರ್ನಿಂಗ್ ಉಟ್ಕೊಂಡಿದ್ದೀನಿ. ಇಲ್ಲಿ ಬಂದು ಹಾಕಿರ್ತೀನಿ. ನಾನು ಇನ್ನೇ ಒಂದು ಸ್ನಾನಗಿನ ಮಾಡ್ಕೊಂಬಂದು ಇಲ್ಲೇ ಬಿಚ್ಚಿಟ್ಟು ಹೋಗಿರ್ತೀನಿ. ಅದು ನಮ್ಮ ಮತ್ತೆ ಸ್ವಲ್ಪ ವಾಶ್ ಮಾಡಿ ಇಲ್ಲೇ ಇಟ್ಟಿರ್ತಾರೆ. ಅದನ್ನೇ ತೊಗೊತೀನಿ, ಹಾಕ್ಕೊತೀನಿ. ಹಂಗಾಗಿ ಇದೊಂದೇ ನೈಟಿನೇ ಪದೇ ಬರ್ತಾಯಿದೆ ಗೈಸ್. ಓಕೆನಾ, ತಪ್ಪು ತಿಳ್ಕೊಬೇಡಿ. ಇಷ್ಟು ಬಟ್ಟೆ ಇದ್ದರೂ ಯೂಸ್ ಮಾಡೋಕ್ಕಾಗ್ತಿಲ್ಲ ಅಂದರೆ ಇದನ್ನು ನಾನು ಓಪನ್ ಮಾಡಿ ತೊಗೊಳಕ್ಕಾಗ್ತಿಲ್ಲ. ಅಷ್ಟು ದರಿದ್ರ ನಾನು, ವೇಸ್ಟ್. ನನ್ನ ಕೋಳಿ ಇನ್ನು ಕೂಗಬೇಕು. ಶನಿವಾರ ಭಾನುವಾರ ಕೋಳಿನೂ ಕೂಗಿಯಂಗಿಲ್ಲ, ನಾವೆಲ್ಲ ವಾರ ಕೊಯ್ದು ತಿಂತೀವಿ ಅಲ್ವಾ. ತಿನ್ನೋ ಜನ ಆ ವಾರ ಈ ವಾರ ಅಂತ ನೋಡಬಾರ್ದಂತೆ. ಎಲ್ಲ ವಾರನೂ ಶಿವನ ವಾರ ಅಂದ್ಕೊಂಡು ಬಾಯಿ ತುಂಬ ತಿನ್ಬೇಕಂತೆ ಅಂತ ಹೇಳ್ತಾ ಇರ್ತಾರೆ ನಮ್ಮ ಅಜ್ಜಿ. ಕರೆಕ್ಟಾಗಿ ರಾಗಿ ಮುದ್ದೆ ಗೈಸ್.
ಗೈಸ್ ನಾನು ಕಾಲು ಹಾಕ್ಸಂಬಲೇನು ಅಂತ ಹೇಳಿ ಬೆಕ್ಕಿಗಲ್ಲ ನನಗೆ ಅದಕ್ಕೊಂದು ಹಾಕಿ ನನಗೆ ಒಂದು ನಿನಗೇನು ಬೇಕು ಓನ್ ಬೇಕಲ್ಲ ನಿನಗೆ ನಿನಗೂ ಬೇಕಮ್ಮು ಅದಕ್ಕೊಂದು ಲೂಸ್ ಬಿಟ್ಟು ಈ ಕಡೆ ಸೈಡಿಗೆ ಕಾಲು ಹಾಕಿ ಕೋಳಿ ಕಾಲು ತಿಂತದ್ದಿ ಬರ್ತಾಳೆ ಕೆಳಗೆ ಫಿಟ್ ಆಯ್ತದ ಅದನ್ನೆಲ್ಲ ಮುಂದೆ ಎತ್ತ ಮೇಲೆ ನಮ್ಮ ಮುಟ್ಟಿ ಇಲ್ಲ ಒಳಗೆ ಏನ್ ಮುಟ್ಟಿ ನೀನು ಕೂತ್ಕೊಂಡು ಎತ್ತ ಮೇಲೆ ಜಾಮ ಮುಟ್ಟಿನೇ ಬಂದ್ ನೋಡು ಬಿಚ್ಚನು ಸುಚ್ಚಿ ಬರಪ್ಪ ಸಚ್ಚಿ ತಾತನ ತಲ್ಮಟ್ಟ ತಂದು ಒಂದು ಲೂಸ್ ಬಿಡೋದು ಏ ಹಂಗಲ್ಲ ನಿಲ್ಸು ಹಿಂಗೆ ಹಂಗೆ ಕೆಳಗೆ ಅಂತ ಹಿಂದ್ ಬೆನ್ನಿಗೆ ಏನ ಕಣ ಇನ್ನೊಂದು ಹೇಳ ಮಾತು ಕೇಳಲ್ಲ ಏನ್ ಬಿಟ್ಟು ಕಟ್ಟವ್ರು ಮುಂದ್ ಮಾಡಿ ಅಪ್ಪ ಮಾತಾಡು ಮಾತಾಡ ಬಾಯ್ ಮುಂದಕ್ಕೆ ಬರೇ ಮುಂದಕ್ಕೆ ಕಮ್ಮಿನ್ ಗೈಸ್ ಇವನ ತಟ್ಟಿಯಲ್ಲಿ ಕೋಳಿಯ ಕಾಲು ಎಲ್ಲೆಲ್ಲಿ ಓಡಾಡಿತ್ತು ಏನು ಕಾಲ್ ಹಾಕೋದು ಫಸ್ಟ್ ನಿಂತದ ಮೇವು ಅದು ಅರ್ಚಕದ ಅಯ್ಯ ಪೈ ಅನ್ಸಲ್ಲೇ ನಿಮಗೆ ಹೋಗಲ್ಲಿ ಅನ್ನ ಜೋರ್ ಮಾಡು ನಿನಗೆ ಅಯ್ಯ ಅನ್ಸಿದ್ರೆ ಹಾಕು ನಿಂತಟ್ಟಗಲ್ದೆ ಅಕ್ಕ ಅದು ಸುಡ್ತದ ಅದು ಬಾಯಿ ಸುಟ್ಕೋಬೇಕು ಏ ಇನ್ನು ಸರ್ಸು ಸ್ವಚ್ಛ ತಡಿ ನೋಡಿದ್ರಲ್ವಾ ಗೈಸ್ ನಮ್ಮ ಮನೇಲಿ ಹೀಗೆ ಒಟ್ಟಿಗೆ ಎಲ್ಲರೂ ಕೂತ್ಕೊಂಡು ಊಟ ಮಾಡೋದು ಎಷ್ಟು ಚಂದ ಅಲ್ವಾ ಈ ಥರ ಊಟ ಮಾಡೋದು ನಮ್ಮ ಮನೇಲಿ ಯಾವಾಗಲೂ ಇಷ್ಟ ಗೈಸ್ ಪ್ರತಿದಿನ ಇದೇ ನೈಟ್ ಮಾತ್ರ ಎಲ್ಲರೂ ಸೇರಿರ್ತೀವಿ ಎಲ್ಲರೂ ಹೀಗೆ ಕೂತ್ಕೊಂಡು ಊಟ ಮಾಡ್ತೀವಿ ಮಾತಾಡ್ಕೊತ ನಕ್ಕಾಡ್ಕೊತ ತುಂಬ ಚೆನ್ನಾಗಿ ಊಟ ಮಾಡ್ತೀವಿ ಊಟ ಅಂತೂ ಆಯಿತು. ವಾರಕ್ಕೆ 2 ಪಾಟು ಬಾಡೂಟ ನಾವು ಮಾಡಿಕೊಂಡು ಮನೆಯಲ್ಲಿ ಊಟ ಮಾಡಿದಾಗ ಈ ಥರ ಎಲೆ ಅಡಿಕೆ ಒಣ ಕೊಬ್ಬರಿ ಸೋಂಪಿನ ಕಾಳು ಈ ಥರ ನಾವು ಅಡಿಕೆಯನ್ನು ಹಾಕ್ಕೊಳ್ಳೋದ್ರಿಂದ ಜೀರ್ಣ ಶಕ್ತಿ ತುಂಬ ನೀಟಾಗುತ್ತೆ, ಜೀರ್ಣ ತುಂಬ ಸಕ್ಕತ್ತಾಗುತ್ತೆ, ಎರಡೂ ಒಂದೇ ಅಂತ ಹೇಳ್ತಾ ಇರ್ತಾರೆ. ನಮ್ಮ ಮನೇಲಿ ವಾರಕ್ಕೊಮ್ಮೆ ನಾವಂತೂ ಅಡಿಕೆ ಎಲೆನ ಹಾಕ್ಕೊಳ್ತೀನಿ, ವಾರಕ್ಕೊಮ್ಮೆನೂ ಹಾಕ್ಕೊತೀನಿ. ವಾರದ 2 ಪಟ್ಟು ಕೂಡ ನಾನು ಇದು ಬಾಡೂಟ ಉಂಡಾಗ ಮನೇಲಿ ಇದನ್ನು ನಾನು ಅಡಿಕೆ ಎಲೆನ ಹಾಕ್ಕೊತೀನಿ. ಓಕೆ ಗೈಸ್, ಇವತ್ತಿನ ಕೋಳಿ ಸಾಂಬಾರ್ ಇವತ್ತು ಹೀಗಿತ್ತು. ಓಕೆ, ಎಲ್ಲರಿಗೂ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಗೈಸ್.